ಇನ್ನು ರಾಮ ಮಂದಿರದ ಸ್ಫೋಟಕ್ಕೆ ಕರ್ನಾಟಕದಲ್ಲಿ ಸಂಚು ರೂಪಿಸಲಾಗಿತ್ತು ಅನ್ನುವಂತ ಅನುಮಾನದ ಮೇರೆಗೆ ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಅರೆಸ್ಟ್ ಆಗಿದ್ದಾನೆ. ಈಗ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಪೋಸ್ ಕೊಟ್ಟಿದ್ದ ಈ ಟೆರರಿಸ್ಟ್ ಸುಹೇಲ್ ಅಂತ ಶಂಕಿತ ಟೆರರಿಸ್ಟ್. ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆತ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಪೋಸ್ ಕೊಟ್ಟು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ದ. ಹರಿಹರ ಪೊಲೀಸರಿಂದ ಆ ಶಂಕಿತ ಉಗ್ರ ಸುಹೇಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಕೂಡ ಎಫ್ಐಆರ್ ಆಗಿದೆ ಈ ಸಂಬಂಧ. ವಿಚಾರಣೆಯ ಸಂದರ್ಭದಲ್ಲಿ ರಾಮ ಮಂದಿರ ಸ್ಫೋಟದ ಸತ್ಯವೂ ಬಯಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಾಮ ಮಂದಿರ ಸ್ಫೋಟಿಸುವ ಸಂಚಿನ ಬಗ್ಗೆ ಆತ ಬಾಯಿ ಬಿಟ್ಟಿದ್ದಾನೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ರಾಮ ಮಂದಿರ ಸ್ಫೋಟಕ್ಕೆ ಹಾಗಾದ್ರೆ ಕರ್ನಾಟಕದಲ್ಲಿ ಸಂಚು ರೂಪಿಸಲಾಗಿತ್ತ? ಈ ಸುಹೇಲ್ ಜೊತೆಗೆ ಇನ್ಯಾರ್ಯಾರಿದ್ರು ಕರ್ನಾಟಕದಲ್ಲಿ? ಬೇರೆ ಬೇರೆ ರಾಜ್ಯದಲ್ಲಿ ಯಾರ್ಯಾರಿದ್ರು? ಯಾವತ್ತಿಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು? ಅದಕ್ಕೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು? ಸ್ಫೋಟಕಗಳು ಹೆಂಗ್ ಸಿಗ್ತಾ ಇತ್ತು ಇವ್ರ ಕೈಗೆ? ಅದೆಲ್ಲವನ್ನೂ ಕೂಡ ಈಗ ಬಾಯಿ ಬಿಡಿಸುವಂತ ಕೆಲಸ ಆಗುತ್ತೆ. ಹರಿಹರ ಗ್ರಾಮಾಂತರ ಪೊಲೀಸರು ಆ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನಕ್ಕೆ ಅರೆಸ್ಟ್ ಮಾಡಿದ್ರು ಅಂತಂದ್ರೆ, ಅವನು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದ. ಅದು ಎಲ್ಲ ಕಡೆ ವೈರಲ್ ಕೂಡ ಆಗಿತ್ತು. ಹಾಗಾಗಿ ಪೊಲೀಸರು ಆತನನ್ನ ಹುಡುಕಿ ಒದ್ದೆಳ್ಕೊಂಡು ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿರೋದೇನು ಅಂತಂದ್ರೆ, ರಾಮ ಮಂದಿರ ಸ್ಫೋಟಿಸುವ ಸಂಚಿನ ಬಗ್ಗೆ ಆತ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಅದು ನಿಜವೇ ಆಗಿದ್ದರೆ ಇದನ್ನ ಸೆಂಟ್ರಲ್ ಏಜೆನ್ಸಿ ಹ್ಯಾಂಡಲ್ ಮಾಡುತ್ತೆ. ಉತ್ತರ ಪ್ರದೇಶ ಮೂಲದ ಬಂಧಿತ ಆರೋಪಿ ಸುಹೇಲ್ ಕಾರ್ಖಾನೆಯಲ್ಲಿ ಪೇಂಟಿಂಗ್ ಕೆಲಸವನ್ನ ಮಾಡ್ತಾ ಇದ್ದಂತೆ ಈ ಶಂಕಿತ ಉಗ್ರ. ಪಾಕ್ ಉಗ್ರರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಂತೆ ಸುಹೇಲ್. ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿದ್ದಂತೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸರು. 15 ದಿನಗಳ ಹಿಂದೆಯಷ್ಟೇ ಈತ ದಾವಣಗೆರೆಗೆ ಬಂದಿದ್ದಂತೆ. ಯಾರಿಗೂ ಅನುಮಾನ ಬರಬಾರದು ಅಂತೇಳಿ ಒಂದು ಸಣ್ಣದಾಗಿ ಒಂದು ಪೇಂಟಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ದಂತೆ. ಮೊಬೈಲ್ ಡಾಟಾ ರಿಟ್ರೀವ್ ವೇಳೆ ಸ್ಫೋಟಕದ ಮಾಹಿತಿಗಳು ಬಯಲಾಗಿದೆಯಂತೆ. ಉತ್ತರ ಪ್ರದೇಶದ ಮೂಲದ ಬಂಧಿತ ಆರೋಪಿ ಸುಹೇಲ್ನನ್ನ ಈಗ ಇನ್ನಷ್ಟು ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದಕ್ಕೆ ಎಂಟರ್ ಆಗುತ್ತೆ. ಆತನನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆತನ ಜೊತೆಗೆ ಯಾರ್ಯಾರಿದ್ರು ಇಲ್ಲಿ ಈಗ ದಾವಣಗೆರೆಗೆ ಬಂದಲ್ಲ, ಬರೋದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು, ಇದ್ದಾಗ ಸಪೋರ್ಟ್ ಮಾಡಿದವ್ರು ಯಾರು, ಪರಿಚಯಸ್ಥರು ಯಾರ್ಯಾರು, ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಈಗ ಪೊಲೀಸರು. ನೋಡಿ, ಗುಪ್ತಚರ ದಾವಣಗೆರೆ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದು. ತಿಂಗಳ ಹಿಂದೆ ತುಮಕೂರು ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ದಾವಣಗೆರೆಯ ಇಬ್ಬರನ್ನ ತುಮಕೂರು ಟೌನ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಜಮೀರ್ ಖಾನ್ ಹಾಗೂ ಅಲ್ಲಾ ಬಕ್ಷಿ ಅಂತ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ರು ಈ ಹಿಂದೆ. ಅದೇ ಪ್ರಕರಣದ ಜಾಡು ಹಿಡಿದು ಈಗ ಮತ್ತೋರ್ವನ ಅರೆಸ್ಟ್ ಮಾಡಲಾಗಿದೆ. ಸೊ ಅಲ್ಲಿಗೆ ಟೋಟಲ್ 3 ಜನ ಆಯ್ತು. ಇವರೊಟ್ಟಿಗೆ ಇನ್ಯಾರು ಇದ್ದಾರ? ಫಂಡಿಂಗ್ ಬರ್ತಾ ಇದ್ದರ ಬಗ್ಗೆ, ಶಸ್ತ್ರಾಸ್ತ್ರಗಳ ಹಿಂಗ್ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ, ಸ್ಫೋಟಕಗಳ ಹಿಂಗ್ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅವ್ರ ಪ್ಲಾನ್ ಏನಿತ್ತು ಎಲ್ಲವನ್ನೂ ಕೂಡ ಬಾಯ್ ಬಿಟ್ಟಿದ್ದಾನಂತೆ. ಈತ ಹರಿಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಖಚಿತ ಮಾಹಿತಿಯ ಮೇರೆಗೆ ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥದ್ದಲ್ಲಿ ವಾಸ ಮಾಡ್ತಿದ್ರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಅಂತ ಹೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಏನು ಅನುಮಾನಾಸ್ಪದ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನನ್ನು ದಸ್ತಗಿರಿ ಮಾಡಿ
ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಈ ಮುಂಚಿತವಾಗಿ ನಾವು ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ, ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರೆಲ್ಲರೂ ಈ ಥರ ವಿಧ್ವಂಸಕ ಕೃತ್ಯಗಳ ಒಂದು ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಪರಿಚಯವಾಗಿ ಒಬ್ಬರಿಗೊಬ್ಬರು ಈ ಆನ್ಲೈನಲ್ಲಿ ಟಚ್ ಇದೆ ಅಂತ ಹೇಳಿ ಮಾಹಿತಿ ಇತ್ತು. ಇವರ ಒಂದು ವೆರಿಫೈ ಮಾಡಿದಾಗ ಆ ಥರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆಯಲ್ಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳಿ ತನಿಖೆಯಿಂದ ನಾವು ಮುಂದೆ ಖಚಿತಪಡಿಸ್ತೇವೆ. ವಿಶೇಷತಕ್ಕಂಥ ನಮ್ಮ ದತ್ತಿಗಳು ಮಾಡಿರ್ತಕ್ಕಂಥ ಸಸ್ಪೆಕ್ಟ್ಗಳನ್ನು ನಾವು ವೆರಿಫೈ ಮಾಡ್ತಾ ಇದ್ದೆವು. ಮುಂದಿನ ದಿನಗಳಲ್ಲಿ ವೆರಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರ ಕಲೆ ಹಾಕಿ ಸೂಕ್ತದಲ್ಲಿ ಎಷ್ಟು ವರ್ಷದಿಂದ ಇವನು ಸುಮಾರು 15 ದಿನಗಳ ಹಿಂದೆ ಇಲ್ಲಿಗೆ ಫ್ಯಾಕ್ಟ್ರಿಗೆ ಪೇಂಟಿಂಗ್ ಕೆಲಸವನ್ನು ಆರಿಸಿ ಇಲ್ಲಿ ಬಂದಿದ್ದರು ಅಂತ ಬಿಟ್ಟರೆ ಮಾಹಿತಿ ಇದೆ. ಆ ಮಾಹಿತಿ ಆಧರಿಸಿ ನಾವು ಅವನ್ನ ಕರೆದು ಎಂಕ್ವೈರಿ ಮಾಡಿದಾಗ ಈ ಒಂದು ಅಂಶ ನಮಗೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ಕಳಿಸ್ಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ. ಬಂದ್ರು ಹೌದು, ರೀಸೆಂಟಾಗಿ